ಮಾಡ್ತೀಯಲ್ಲ ನಾಚ್ ಆಗಲ್ವಾ ನಿಂಗೆ? ಮತ್ತೆ ಪಕ್ಕದ ಮನೆ ಕೈ ಮಾಡ್ದ ಇದೆಲ್ಲ ಕೇಳಕ್ ನೀನ್ ಯಾರು? ಇವಳನ್ನ ಹೊಡಿತೀನಿ ಬಡಿತೀನಿ ಸಿಗದಾಕ್ತೀನಿ. ಇವಳು ನನ್ನ ಹೆಂಡತಿ ಕಡೆ ನನ್ನ ಹೆಂಡತಿ. ತಾಳಿ ಕಟ್ಟಿದ ತಕ್ಷಣ ಹೆಂಡತಿ ನಿನ್ ಗುಲಾಮ್ಲೇನಯ್ಯ? ನಾವು 3 ಗಂಟೆ ಹಾಕೋದೆ ಹೆಂಡತಿಯರು ನಮಗ್ ಗುಲಾಮರಾಗಿರ್ಲಿ ಅಂತ. ಇದನ್ನ ನೀನು ತಿಳ್ಕ. ಹಾಗೆ ಹಾಗೆ ಹೇಳಕ್ ಬಂದ್ಬಿಡ್ಲು ಕಥೆ. ದಿನ ಕುಡ್ದುಟ್ ಬಂದ್ ತಾಳಿ ಕೊಡು ಅಂತ ಹೊಡಿತಾನೆ. ನನ್ನ ಹೆಂಗ್ ಸಂಸಾರ ಮಾಡ್ಲಿ? ಸರಿ, ನಾಳೆ ಬೆಳಿಗ್ಗೆ ನೀವೆಲ್ಲರೂ ಕೆರೆ ಹತ್ರ ಬನ್ನಿ, ನಾನ್ ನೋಡ್ಕೋತೀನಿ. ಹಾ, ರೆಡಿನಾ? ಶಾರದಾ, ಬಾರೆ ಇಲ್ಲಿ. ನಿನ್ನೆ ಕರಿತಿರೋದು ಬಾರೆ ಎಲ್ಲ ಇವಳ. ಈ ನಡುವೆ ನೀನ್ ಜಾಸ್ತಿ ಆಯ್ತು, ಬಾರೆ ಇಲ್ಲಿ. ಇವತ್ತಾದ್ರೂ ಮೀನ್ ಸಾರು ಕೋಳಿ ಸಾರು ಮಾಡಿದ್ಯಾ ತಾನೆ? ಏನೇ ಮುಖ ನೋಡ್ತೀಯ? ಈ ದೊರೆ ಇವತ್ ನೈಟ್ ಫುಲ್ ಟೈಟ್. ಮೀನ್ ಸಾರು ಕೋಳಿ ಸಾರು ಮಾಡ್ಲಿಲ್ಲ ಅಂದ್ರೆ ನಿನ್ ಮೇಲ್ ಫೈಟ್. ತಾಳಿ ಕಟ್ಟಿದ ತಕ್ಷಣ ಎಂಟಿದ್ರು ಗುಲಾಮ್ ಅನ್ಕೊಂತೀಯಾ? ಎಷ್ಟೇನ್ ಇಟ್ಮೇಲೆ ಅವ್ರೆ ಕಾರ್ಡ್ ಇನ್ನೊಂದ್ಸಲ ಗುರುಕೊಂಡ್ ಬತ್ತೀಯಾ? ತಾಳಿ ಬೇಕಾ? ಸ್ವಲ್ಪ ತಾಳಿ ಎಂಟಿ ಗುಲಾಮ್ಲ ನಿಂಗೆ? ದನ ಪಡ್ದಂಗ್ ಬಿಡಿತೀಯಾ? ಬೇಕ್ ನಿಂಗೆ. ನಾನು ಹೇಳ್ಕೊಟ್ಟು ಪಾಠ ಉಪಯೋಗ ಆಯ್ತು. ಹತ್ತಾರೆ ಹಿಟ್ಮೇಲೆ ಅವ್ರ ರೆಕ್ಕಾಡ್. ಯಾಕಯ್ಯ ಸರಿಗಮ್ಮ, ಏನು ಒಂಥರ ಇದೆಯಲ್ಲ? ನಾನು ಇರೋದೇ ಹಾಗೆ, ಒಂಟಿ ಹಾಕಮ್ಮ ಸ್ಟ್ರಾಂಗ್ ಆಗಿ. ಓಹೋ ಬಾಣ, ಬಾಬಾ ಬಾಬಾ, ಏನ್ ಕೆಳಗ್ ನೋಡ್ಕೊಂಡೇ ಬರ್ತಾ ಇದ್ಯಾ? ಕಾಸ್ ಕೀಸ್ ಕಳ್ಕಂಡ? ಐ ಏನಿದು? ಏನಿಲ್ಲ, ಬತ್ತಿದ್ನ ಬಾಳೆಹಣ್ಣು ಸರ್ರಂತ ಅಳವಿ ಬಿದ್ಬಿಟ್ಟೆ. ಚೆನ್ನಾಗಿ ಹಾಕಿ ಬಿದ್ಬಿಡ್ತು. ಸರಿ, ಇದೇನ್ ನಿನ್ ಮೂಗ್ ಬಾತ್ಕೊಂಡ್ಬಿಟ್ಟೈತೆ? ಓಹ್ ಅದಾ, ನೆನ್ನೆ ರಾತ್ರಿ ಊರಲ್ಲಿ ನಾಟಕ ಆಯ್ತಲ್ಲ, ಜಾಂಬು ಅಂತ ಪಾಲ್ಟ್ ಮಾಡ್ದೆ, ಬಾಲ ಸಿಕ್ಕಾಕೊಂಡ್ ಬಿದ್ಬಿಟ್ಟೆ. ಏಕ್ ಬಿತ್ತು ಅಷ್ಟೇ. ಯಾಕಯ್ಯ ಸುಳ್ಳು ಹೇಳ್ತೀಯಾ? ಊರಲ್ಲಿ ನಾಟಕ ಮಾಡಿ 2 ವರ್ಷ ಆಯ್ತು. ಅದೇ ರಾತ್ರಿ ಹೆಂಡತಿ ಕೈಯಲ್ಲಿ ಒದೆ ತಿನ್ನಿದ್ರಾಗ ತಾನೆ? ಹೆಂಡತಿ ಕೈಯಲ್ಲಿ ಒದೆ ತಿಂದು ಅಂತ ಹೇಳಿ ನಾನು. ರಾಗ ಯಾವ ರಾಗ? ಅದೇ ರಾತ್ರಿ ಹೆಂಡತಿ ಕೈಯಲ್ಲಿ ಒದೆ ತಿನ್ನಿದ್ರಾಗ. ಓಹ್, ನಿಜವಾದ ವಿಷಯ ಹೇಳಿಲ್ವಾ ನಾನು? ನೆನ್ನೆ ಸ್ನಾನ ಮಾಡಕ್ಕೆ ಬಚ್ಚಲ್ ಮನೆಗೆ ಹೋಗಿದ್ನ, ಅಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ನಾನು ಹೆಂಡತಿನೂ ಅಲ್ಲೇ ಇದ್ಲು. ಬಚ್ಚಲ್ ಮಲ್ ಕಾಲ್ ಜಾರ್ ಬಿದ್ಬಿಟ್ಟು ಅಲ್ಲಿ ನೆಂಟಿನೂ ಬಂದಿದ್ಲಾ? ಅವಳ ಯಾಕಪ್ಪ ಬಂದಿದ್ಲ? ಟೀ ಕೊಡಮ್ಮ, ಒಂದು ಟೀ ಹಾಕಮ್ಮ. ರಾಮಚಂದ್ರ, ಏನಪ್ಪ ಮೈಯೆಲ್ಲ ಪಂಚರ್ ಹಾಕ್ಸ್ಕೊಂಡಾಗಿದೆ? ರಾತ್ರಿ ರಸ್ತೆ ಜಾರ್ ಬಿದ್ಬಿಟ್ಟೆ. ಓ, ಇದು ಸೀತಾ ಮಹಿಮಿನಾ? ಯೋ, ಇನ್ಮೇಲೆ ನಾವು ಸುಮ್ಕಿದ್ರೆ ಚೆನ್ನಾಗಿರಕಿಲ್ಲ ಕಣೆಯೋ. ಊರಿನ ಗಂಡಂದ್ರೆ ಎಲ್ರು ನಮ್ಮಂಗೆ ಏಟ್ ತಿನ್ಬೇಕಾಯ್ತದೆ. ಹೌದಪ್ಪ, ಇವತ್ ಕೆನ್ನೆ ಗುಡಿಸಿದ್ಲು, ನಾಳೆ ಕೈ ಕಾಲು ಮುರಿಸ್ತಾಳೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೇಬೇಕು. ಅಂತ ಕೊಡ್ತೀರಾ? ಏನು ಒಂದು ಹೆಣ್ಣು ನಿಮ್ಗೆ ಈ ರೀತಿ ಹೊಡೆದ್ಲ? ಅಯ್ಯೋ, ಹೆಣ್ಣ ಸರ್ ಅವಳು. ಹೆಮ್ಮಾರಿ, ಚಂಡಿ, ಚಾಮುಂಡಿ, ಗಂಡಸ್ರನ್ನ ಮರ್ಯಾದನೇ ಇಲ್ಲ. ಇಲ್ಲಿ ನೋಡಿ ಸರ್, ಇಷ್ಟ ಬಂದ್ ಕಡೆ ಎಲ್ಲ ಹೊಡೆದ್ ಬಿಟ್ಟಿದ್ದಾಳೆ. ನಿಮ್ಮ ಕೈ ಮುಗಿತೀವಿ ಸರ್, ನಮ್ಮನ್ನು ಬದುಕೋಗಿ ಬಿಡಿಸಿ. ಹೀಗೆ ಮೈ ಕೈ ಮೂಳೆ ಎಲ್ಲ ಮುರಿದು ಹಾಕ್ಬಿಟ್ಟಿದ್ದಾಳೆ. ಹೀಗೆ ಆದ್ರೆ ನಮ್ಮನ್ನು ಸಾಯಿಸೇ ಬಿಡ್ತಾಳೆ ಸರ್. ನೀವೇ ಬಂದು ಅವನ್ನ ಹಿಡ್ಕೊಂಡ್ ಬಂದು ಒದ್ದು ಒಳಗೆ ಹಾಕಿ ಸರ್. ನಾಯ್ಡು, ಎಸ್ ಸರ್. ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಪಿಪ್ಪಕೆಟ್ వెళ్ళారు ಸರ್. ವಾಟ್ ಯು ಮೀನ್? ಪಿಪ್ಪಕೆಟ್ ఏంది వాణ్ణి పట్టుకోవడానికి. ನೋಡಿ, ನೀವು ಹೋಗಿ ಇವ್ರು ತೋರ್ಸ ಆ ಹುಡುಗಿನ ಇಲ್ಲಿ ಕರ್ಕೊಂಬನ್ನಿ. సార్, నేను మొదలే మగవాడు, మీసాలు ఉంది. ఆమె నాకు కొట్టేస్తే మన డిపార్ట్మెంట్ కి అవమానం కాదా సార్? ನಾನು ಹೇಳಿದ ಕೆಲಸ ಮಾಡಕ್ಕಾಗಲ್ಲ. ಮಾತು ಮುಂಚೆ ಪ್ರಮೋಷನ್ ಅಂತೀರಾ? సార్, నాకు ప్రమోషన్ లేకపోతే పర్వాలేదు. ఇప్పుడు మోషన్ వస్తా ఉంది. ಇಷ್ಟೊತ್ತು ಚೆನ್ನಾಗಿದ್ಯಲ್ಲಯ್ಯ? ఇప్పుడు వస్తా ఉంది. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನೇ ಹೋಗ್ಬೇಕು. ಏನ್ರಯ್ಯ, ಅವಳೇ ಹೊಡೆದ್ಲು ಅಥವಾ ರೌಡಿಗಳನ್ನ ಬಿಟ್ಟು ನಿಮ್ಮನ್ನು ಹೊಡ್ಸದ್ಲು? ರೌಡಿಗಳು ಆಗ್ಬೇಕು ಸರ್. ಅಯ್ಯೋ, ಅವಳೇ ಒಂದ್ ದೊಡ್ಡ ರೌಡಿ సార్. వాడు చెప్పే చూస్తే నా ఎదెడ్డవా అడ్డవా అన్న కొడతా ఉంది సార్. మీరే పోతే మంచిది. ಹೌದು ಸರ್, ಈ ನೆಲ್ಲೂರು ನಾಯ್ಡು ಬಂದ್ರೆ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತಾರೆ. ಬೇಡಿ ಸರ್, ನೀವೇ ಬನ್ನಿ. ಎಂತ ಗಂಡಸ್ರಯ್ಯ ನೀವು, ಬನ್ನಿ. ಬಿರಿಯಾನಿ ಬೇಕು ಅಂತ ಇಬ್ರು ಬಡ್ಕೋತಿರಲ್ಲ, ಈ ತರ ಹೇನ್ ಕುಕ್ತಾ ಕಾಲ ಕಳಿಯೋಕ್ ಬದ್ಲು ಹೋಗ್ ಕಟ್ಬಾರ್ದಾ? ಅದೆಲ್ಲ ಹೆಂಗಸ್ರ ಕೆಲಸ ಸಿಸ್ಟರ್. ಓಹೋ, ಚೆನ್ನಾಗ್ ತಿನ್ನೋದ್ ಗಂಡಸ್ರ ಕೆಲ್ಸನಾ? ಬಾಯಿ ಮುಚ್ಕೊಂಡು ಬಿದ್ದಿರ್ಬಾರ್ದ. ಅವಳು ಬಾಯಿನ ಕೆಸ್ಕೋದ್ ಯಾಕೆ, ಉಗಿಸ್ಕೊಳ್ಳೋದ್ ಯಾಕೆ? ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ. ಹುಡುಗ್ರೆ, ಪೊಲೀಸ್ ಬರ್ತಾ ಇದೆ.
ಲೋ ಇನ್ಸ್ಪೆಕ್ಟರ್ಗೋ ಐಜಿಗೋ ಪಿಶಾಚಿ ಇಟ್ಕೊಡ್ಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಬಂದಿದೆ ಜೀಪು. ಬನ್ನಿ ಏನು ಬಡವ್ರ ಮನೆಗ್ ದೇವ್ರ ಬಂದಂಗ್ ಬಂದ್ಬಿಟ್ರಿ? ಸರ್ ನಾವ್ ಹೇಳಿದ ಹುಡುಗಿ ಇವಳೆ ಸರ್, ಬಿಡ್ಬೇಡಿ, ಕೈ ಬೇಡಿ. ಇಲ್ಲಿ ಯಾರು ಬೇಡ ಸದ್ದಿಲ್ಲ. ಇವರು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ? ಇವ್ರು 3 ಜನಕ್ಕೂ ಮುಖ ಮುಸುಡಿ ಊದ್ಕೊಳ್ಳೋ ತರ ಹೊಡೆದಿದೆಯಂತೆ. ಹೊಡೆದಿದ್ದೇನೋ ನಿಜ, ಆದ್ರೆ ನಾನಲ್ಲ. ನೀನಲ್ವಾ? ನಿಜ ಹೇಳಿ, ಯಾರು ನಿಮ್ಗೆ ಹೊಡೆದಿದ್ದು? ಅದು ಹಿಡ್ಮೇಲೆ ನೋಡಿದ್ರೆ ಸರ್ ನಿಮ್ ಮುಂದೆ ಸ್ಕೋಪ್ ಆಗ್ತಿದ್ದಾರಲ್ಲ, ಇವನ್ನ ಬಿಡ್ಬೇಡಿ ಸರ್, 4 ತಟ್ಟಿ. ಅವಳನ್ನ ನಾನ್ ತಟ್ತೀನಿ, ನಿಜ ಬಗ್ಳಿ. ನಮ್ಮ ಹೆಂಡತಿರ್ಕೆಲ್ಲ ಹೊಡ್ತಿದ್ದೀವಳೆ ಸಾರ್. ಯಾಕೆ ಅಂತ ಕೇಳಿ ಸರ್. ನಾನ್ ಹೇಳ್ತೀನಿ ಸರ್, ಈ ಕಳ್ಳನ್ ಮಕ್ಕಳು ದಿನ ಕುಡ್ಕೊಂಬಂದ್ಬಿಟ್ಟು ಅವ್ರ ಹೆಂಡ್ರಿಗೆಲ್ಲ ಹೊಡಿತಾ ಇದ್ರು. ಅದಕ್ಕೆ ನನ್ ಸಿಸ್ಟರು ಅವ್ರಿಗೆಲ್ಲ ಕರೆಕ್ಟ್ ಕ್ಲೀನ್ ಆಗಿ ಕುಡಕ್ಕೆ ನನ್ನ ಮಕ್ಕಳ ನಾಚಿಕೆ ಆಗಲ್ಲ ನಿಮಗೆ? ರಾತ್ರಿ ಹೊತ್ತು ಕುಡ್ಕೊಂಬಂದು ಹೆಂಡತಿರ ಮೇಲೆ ಕೈ ಮಾಡ್ತೀರಾ? ಇನ್ನೊಂದ್ಸಲ ಈ ತರ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಏನ್ ಸರ್ ಇದು ಅನ್ಯಾಯ? ಅವಳು ತರ್ತೀರಾ ಅಂತ ಕರ್ಕೊಂಬಂದ್ರೆ ನಮ್ಗೆ ಹೆಣ್ಣು ಅಂದ್ರೆ ನಿನ್ ಹಾಗಿರ್ಬೇಕು. ಏನಮ್ಮ ನಿನ್ ಹೆಸರು? ಸೀತಾ. ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು. ಮಣ್ಣಲ್ಲಿರೋ ಮಾಣಿಕ್ಯ ಇದಾಗಿದೆಯಾ? ವೆರಿ ಗುಡ್, ಕೀಪ್ ಇಟ್ ಅಪ್. ಕಪಾಲಿ ಮಾರ್ನಿ ಸುಳ್ಳಿ ರೋಹಿಣಿ ಶಾಕಿ ಡಾಕಿ ಬೈರಿ ಬಳ ಬಗಳ ಚಂಡಿ ಚಾಮುಂಡಿ ಚಾಮುಂಡಿ. ಹಸಿವು, ಅಯ್ಯೋ ಅಯ್ಯಯ್ಯೋ, ಅಯ್ಯೋ ಹಸಿವು, ಹಸಿವು, ಪ್ರಾಣ ಹೋಗ್ತಿದೆ. ಲೋ ಸಿದ್ಧ, ಎಲ್ಲಿದ್ಯಾ ಬಾರೋ? ಲೋ ಹಸಿವಿನಿಂದ ಪ್ರಾಣ ಹೋಗ್ತಿದೆ ಕಣೋ. ಏನೋ ತರ್ತೀನಿ ಅಂತ ಹೋದ್ ನನ್ ಮಗಳು ಇನ್ನು ಏನು ತರ್ಲಿಲ್ವಲ್ಲೋ. ಹಸಿವಿನಿಂದ ಪ್ರಾಣ ಹೋಗ್ತಿದೆ ಕಣೋ. ಹೋಗೋ ಸಿದ್ಧ, ಅವಸರಕ್ಕೆ ಏನ್ ಸಿಗುತ್ತೆ ಅಂತ ತಗೊಂಡ್ಬಾರೋ, ತಿಂದು ಪ್ರಾಣ ಉಳಿಸ್ಕೊತೀನಿ. ಹೋಗೋ. ಅಯ್ಯಯ್ಯೋ ಹಸಿವು, ಹಸಿವು, ಅಯ್ಯಪ್ಪ ಹಸಿವು. ತಕೊಂಬಂದ್ಯಪ್ಪ. ಏನೋ ಇದು ದುರ್ವಾಸನೆ. ಹಸಿನ್ ಸಗಣಿ ಆಗ್ತೋ. ನನಗೆ ಸಗಣಿ ತಿನ್ನಿಸ್ತೀಯನೋ? ನೀವೇ ಹೇಳಿದ್ರಲ್ಲ ಅವಸರಕ್ಕೆ ಏನ್ ಸಿಗುತ್ತಾ ತಗಮ್ಮ ಅಂತ ತಂದಿದ್ದೀನಿ, ತಿನ್ನಿ. ಮನುಷ್ಯ ಮಾತ್ರ ಸಗಣಿ ತಿಂತ ನೀನು? ಅದ್ರಲ್ಲಿ ಹಾಲಿನ ಅಂಶ ಇರ್ಬೋದು, ತಿನ್ನಿ. ಸಿಸ್ಟರ್ ತರ ಬಿರಿಯಾನಿ ನಾನ್ ತಿನ್ಬಿಡ್ತೀನಿ. ಅಯ್ಯೋ ಅದವನೇ, ನನಗೆ ಸಗಣಿ ತಿನ್ನಿಸ್ತೀಯನೋ? ಹುಣಸೆ ಮರದಲ್ಲಿ 4 ದೆವ್ವ ಆಯ್ತು, ಅದು ಬಂದವ್ರನ್ನೆಲ್ಲ ಹಿಡ್ಕೊಳ್ತಾ ಇತ್ತು. ನಾನು ಯಂತ್ರ ಮಂತ್ರ ಹಾಕಿ ಓಡಿಸಿ 4 ಸಂಪಾದನೆ ಮಾಡ್ಕೋತಾ ಇದ್ದೆ. ಅಯ್ಯೋ ಕಂಟ್ರಾಕ್ಟರ್ ಹುಣಸೆ ಮರನ ಚೂರ್ ಚೂರ್ ಮಾಡ್ಬಿಟ್ಟ, ದೆವ್ಗಳೆಲ್ಲ ಓಡೋಯ್ತು. ನನ್ನ ಸಂಪಾದನೆಗೆ ಬರಬಾರ ತಾಪತ್ರ ಬಂದೋಯ್ತು. ಅಯ್ಯ ಬರ್ತಾ ಇದ್ರು ಹೋಯ್ತು. ನನ್ನ ಸಿಸ್ಟರ್ ಇನ್ನೂ ಬರ್ಲಿಲ್ವೇ? ನಾ ಸತ್ ಮೇಲೆ ಅವಳು ಬರೋದು. ಅಷ್ಟೊಂದು ಅದೃಷ್ಟ ನನಗೆ ಎಲ್ಲಿದೆ? ನಾನ್ ಸಾಯೋದ್ ನಿನಗೆ ಅದೃಷ್ಟ ಏನೋ? ದಿವಸ ಇದೆ ಕೆಲಸ ಆಗೋಯ್ತು ನೀವಿಬ್ರಿಗೆ. ಅಮ್ಮ ಬಾ, ದೇವ್ರು ಬಂದಾಗ ಬಂದೆ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ನನ್ನನ್ನು ಹೊಡೆದು ಸಾಯ್ಸಾಕ್ಬಿಡ್ತಿದ್ದ. ಹೋಗ್ಲಿ, ಬಿರಿಯಾನಿ ತಂದಿದ್ಯಾ? ಮೈ ಬಗ್ಸಿ ದುಡಿದೆ ಕೆಲಸ ಮಾಡದೆ ತಿನ್ನೋನ್ಗೆ ಬಿರಿಯಾನಿ ಅರ್ಗಲ್ಲ. ನಿಂಗೆ ನಿಂಗೆ ಮತ್ತೆ ನೋಡವನ್ನ. ಈ ಮೂಢನಂಬಿಕೆ ಕೆಲಸ ಮಾಡ್ತಿರೋದ್ರಿಂದಲೇ ನಿಮ್ಮಿಬ್ಬರು ಮುಖದಲ್ಲೂ ಪ್ರೇತ್ಗಳೇ ತಾಂಡವಾಡ್ತಿದೆ. ಹೋಗಿ ಅಮ್ಮ ಹೋಗಿ, ನಿನ್ನ ಟೈಮ್ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೋಗಿ. ಆದ್ರೆ ನನ್ ಬಾಯಿಗೆ ಒಂದ್ ಬಿರಿಯಾನಿ ಹಾಕ್ಬಿಟ್ಟು ಹೋಗಿ ಅಮ್ಮ. ಇದಕ್ಕೇನ್ ಕಮ್ಮಿ ಇಲ್ಲ. ಅಪ್ಪ ತಗೋ ಬಿರಿಯಾನಿ, ತಗೋ ಇಡ್ಲಿ. ನನಗ್ ಬರೀ ಇಡ್ಲಿನ ಯಾಕೆ? ನಿನ್ನ ಮೊಸರಿಗೆ ಅದೇ ಜಾಸ್ತಿ. ನನ್ನ ಮಗನ್ ನೀನ್ ತಿರ್ಬೋಕಿ ಅನ್ಕೊಂಡ್ರೇನ್ರಿ? ಅವನು ದೊಡ್ಡ ಪೊಲೀಸ್ ಆಫೀಸರು. ಬಂದ್ಬಿಟ್ರು 50-60 ಸಾವಿರ ಕೊಡೋಕೆ. ರೀ, ನಿಮ್ ಲಿಸ್ಟ್ ಅಲ್ಲಿ ಲಕ್ಷಾಧೀಶ್ವರ ಇಲ್ವಾ? ಇದಾರೆ, ಲಕ್ಷ್ಮೀಪುರದಲ್ಲಿ ಲಕ್ಷಾಧೀಶ್ವರ ಲಕ್ಷ್ಮೀಪತ್ರ ಇರುವಂತ ಇದಾರಮ್ಮ. ಆಹಾ, ಅವ್ರ ಮಗಳು ನೋಡಕ್ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ ತಾಯಿ? ಏನು ಸೌಂದರ್ಯ, ಏನು ಲಾವಣ್ಯ. ಅವಳನ್ನೇನಾದ್ರೂ ನಿಮ್ಮನೆ ಸೊಸೆ ಮಾಡ್ಕೊಂಡ್ರಿ ನೀವೆಲ್ಲ ಟಾಪ್. ಅಯ್ಯೋ ಅಯ್ಯೋ ಅಯ್ಯೋ, ಮೊದ್ಲೇ ಹೇಳಕ್ ಏನಾಗಿತ್ರಿ ನಿಮ್ಗೆ? ಏನಂತಿದ್ದೆ, ಆದ್ರೆ ಹುಡುಗಿಗೆ ಏನಪ್ಪಾ ಅದು? 1 ಅಡ್ಗೆ ಇಲ್ಲ. ಓ ಪರವಾಗಿಲ್ಲ, ನನ್ ಮಗನಿಗಿದೆಯಲ್ಲ. ಅಷ್ಟು ಧೈರ್ಯ ಕೊಡಿ ತಾಯಿ, ಸಾಕು. ನಾಳೆನೆ ಹೋಗಿ ಆ ಹುಡುಗಿಗೆ ಫಿಕ್ಸ್ ಮಾಡ್ಬಿಡ್ತೀನಿ. ನೋಡಪ್ಪ, ನನಗ್ ಹುಡುಗಿ ಕೈಕಾಲ್ ಮುಖ್ಯ ಅಲ್ಲ, ಏನಿದ್ರು ವರದಕ್ಷಿಣೆ ಹಣ. ಏನಂತೀರ್ರಿ? ಹೌದೌದ್ರಿ. ಯಾರದು ಪೊಲೀಸ್ ಇನ್ಸ್ಪೆಕ್ಟರ್ ಮನೇಲಿ ವರದಕ್ಷಿಣೆ ವಿಚಾರ ಮಾತಾಡ್ತಿರೋದು? ನೀನ್ ಯಾರು? ನಮ್ಮಮ್ಮ, ನಿನ್ ಚಿಕ್ಕಮ್ಮ. ನೋಡು, ವರದಕ್ಷಿಣೆ ತಗೊಳ್ಳೋರು ಕೊಡೋರು ಇಬ್ರು ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳು ನಿಮ್ಮ ಅಮ್ಮನಿಗೆ. ನೋಡಪ್ಪ, ನನಗೋಸ್ಕರ ಏನ್ ತಗೋತಾ ಇಲ್ಲ, ನಿನ್ ತಂಗಿ ಮದ್ವೆಗೋಸ್ಕರ ಅಷ್ಟೇ. ಅಮ್ಮ, ಅಣ್ಣನ್ ವರದಕ್ಷಿಣೆಗೂ ನನ್ ಮದ್ವೆಗೂ ಏನಮ್ಮ ಸಂಬಂಧ? ಕುತ್ತಿಗೆಗೂ ತಾಳಿಗೂ ಇರೋ ಸಂಬಂಧ. ನಾಳೆ ನಿನ್ ಮದ್ವೆಗೆ ಯಾರು ಕೊಡ್ತಾರೆ ದುಡ್ಡು ಹೇಳು? ಏನ್ರಿ ಮುಖ ನೋಡ್ತಾ ಕೂತಿದ್ದೀರಾ? ಹೇಳ್ರಿ ಅವನ್ಗೆ. ನಾ ಏನ್ ಹೇಳಲೆ? ರೇ ಶಾಸ್ತ್ರಿ, ಎದ್ದೇಳ್ರಿ ಮೇಲೆ. ಅಯ್ಯಪ್ಪ, ಇನ್ನೊಂದ್ಸಲ ಈ ಮನೇಲಿ ನನ್ನ ಮದ್ವೆ ವಿಷಯ ಮಾತಾಡಿದ್ರೆ ಅಷ್ಟೇ. ಗೆಟ್ ಔಟ್. ಲತಾ,
ನನಗೆ ಸ್ಟೇಷನ್ ಅಲ್ಲಿ ಇವತ್ತು ತುಂಬಾ ಕೆಲಸ ಇದೆ, ಊಟ ಅಲ್ಲಿಗೆ ಕಳಿಸ್ಕೊಡು. ಸರಿ ಅಣ್ಣ. ಏನ್ರಿ ಒಳ್ಳೆ ಗೂಬೆ ಕೂತ್ ಕೂತಿದ್ದೀರಾ? ಅವ್ನ್ ನಿಮ್ಗಪ್ಪನೋ ನೀವು ಅವನ್ಗಪ್ಪನೋ? ಅಯ್ಯೋ, ನೀವೆಲ್ಲ ನನ್ನ ಅಪ್ಪಂದ್ರೆ, ನಾನೇ ನಿಮ್ ಮಗ. ದಯವಿಟ್ಟು ನನ್ ಬಿಟ್ಬಿಡಿ. ಮಲೆನಾಡ ಹೆಣ್ಣ ಬಲ್ ಚೆನ್ನ ನಮ್ ಚೆನ್ನ. ಮಲೆನಾಡ ಅನ್ನೋ, ಆಹಾ, ನಿನ್ನ ಬಾಯಲ್ಲಿ ಕನ್ನಡ ನಾಟ್ಯವಾಡ್ತಾ ಇದೆಯಲ್ಲೋ. ಬೇಕು ಬಾ, ಬಾರಿಸಿ ಬಿಡ್ತೀನಿ ನೋಡು. ಕನ್ನಡ ಕಲ್ತ್ಕೊಳ್ಳೋ ಅಂತ ಸಾವಿರ ಸಲ ಹೇಳಿದೆ, ಕೇಳಿ ನನ್ನ ಮಾತನ್ನ. ಕಲ್ ತಗೊಂಡಿದ್ದೀನಿಪ್ಪ, ಕಲ್ ತಗೊಂತೀನಿ. ಕಲ್ ತಗೊಂತೀಯೋ ಕೊಲ್ತೀಯೋ, ನೀನ್ ಹೀಗೆ ಮಾತಾಡ್ತಾ ಇರೋ ಜನಗಳೇ ಒಂದಿಲ್ಲ ಒಂದ್ ದಿವಸ ಕಲ್ ತಗೊಳ್ತಾರೆ. ಎಂದಕ್ಕೂ ಹ್ಮ್? నేను అచ్చ కన్నడి వాడు. ಅಯ್ಯೋ, ಕನ್ನಡಿ ಅಲ್ಲೋ, ಕನ್ನಡ ಅನ್ನೋ. ఆగు, ఎవరు కావాలి? ಇನ್ಸ್ಪೆಕ್ಟರ್ ಬೇಕು. ಯಾಕೆ? ಕಣ್ ಕಾಣಿಸಲ್ವಾ? ಹೊಸ ಕೆಲಸನಾ? ದಿವಸ ಬರೋ ಅಮ್ಮಾಯಿ ಎక్కడ? ಆ ಎಕ್ಕಡ ಕೈಯಿಂದ ರುಚಿ ಇಲ್ವಂತೆ, ಅದಕ್ಕೆ ದಿನ ನನ್ನೇ ಬರ ಕೇಳವ್ರೆ. ನೀನಾ? ಯಾಕೆ ಮತ್ತೆ ಏನಾದ್ರೂ ನಿಮ್ಮ ಏರಿಯಲ್ಲಿ ಗಲಾಟೆ ಆಯ್ತಾ? ಗಲಾಟೆನೂ ಇಲ್ಲ ಗಿಲಾಟೆನೂ ಇಲ್ಲ. ನಾನ್ ನಿಮ್ಗೆ ಊಟ ತಂದಿದ್ದೀನಿ. ನೀನ್ ಊಟ ತಂದಿದ್ಯಾ? ಯಾಕೆ? ದಿನ ಬರೋಳ್ಗೆ ಏನಾಯ್ತು? ಅವಳಿಗೆ ಜ್ವರ. ಅವಳು ನಮ್ಮನೆ ಪಕ್ಕದಲ್ಲೇ ಇರೋದು. ನೀವು ನಮ್ಮ ಇನ್ಸ್ಪೆಕ್ಟರ್ ಅಲ್ವಾ, ಅದಕ್ಕೆ ನಾನೇ ತಗೊಂಡ್ ಬಂದೆ. ಓಕೆ, ಥ್ಯಾಂಕ್ಸ್. ಅಲ್ಲಿ ಇಟ್ಟು ಹೋಗು, ನಾನು ಬಡಿಸ್ಕೊಂಡ್ ತಿಂತೇನೆ. ನಾನ್ ಬಡಿಸ್ತೀನಿ. ಅರೆ, ನಾನು ಹೇಳಿದ್ನಲ್ಲ ನಾನೇ ಬಡಿಸ್ಕೊತೀನಿ ಅಂತ. ಇದು ಹೆಂಗಸ್ರ ಕೆಲ್ಸ. ಇಟ್ಟು ಹೋಗ್ಬೇಕಂತ ಅವರೇ ಬಡಿಸ್ಕೊಂತಾರಂತೆ. ಸೂಪರ್. ವಂಡರ್ಫುಲ್. ಬಿಡಿ, ನಾನಿಲ್ಲ ಇಲ್ಲಿ. ನಾನ್ ತಿನ್ನಿಸ್ತೀನಿ ನಿಮ್ಗೆ. ಹಂಗೆ. ಅಯ್ಯಯ್ಯ, ನಾನು ಇದನ್ನೇ ಹಾಕ್ಲಿಲ್ಲ. ಇದನ್ನ ಚೋಡ್ತೀನಿ. ಚೆನ್ನಾಗಿದ್ಯಾ? ಇದಪ್ಪ ಲವ್, ಒಂದೇ ನೋಟದಲ್ಲಿ ಲವ್. ನೀವು ಇದ್ದೀರಾ 5 ವರ್ಷದ ನಮ್ ಜೊತೆಯಲ್ಲಿ, ಯಾತಕ್ಕೆ? నీకి ఉందా ಏನು లవ్ రొమాన్స్? ಕೆಲಸ ಮಾಡಕ್ ಬರ್ತೀರಾ, ಲವ್ ಮಾಡಕ್ ಬರ್ತೀರಾ? ఎందుకు చేయాలి? మన బాస్ ఇన్స్పెక్టర్ గారు లవ్ లో పడ్డారు. వాళ్ళు ఎలా చేస్తారు? అలాగే ನಾವು ಬಾ. ಲತಾ, ಓ ಲತಾ, ಲತಾ, ಇವತ್ತು ನಿನ್ನ ಕೈಗೆ ಚಿನ್ನದ ಕಡಗ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಯಾಕಣ್ಣ? ಯಾಕೆ ಗೊತ್ತಾ? ಇವತ್ತು ನೀನು ಕಳಿಸಿದ್ದ ಚಿಕನ್ ಕರಿ, ಫಿಶ್ ಕರಿ, ವಾ ಎಕ್ಸಲೆಂಟ್. ಚಿಕನ್, ಫಿಶ್. ಅಣ್ಣ, ಇವತ್ತು ಗುರುವಾರ, ನಾನು ಕಳಿಸಿದ್ದು ಬರೀ ವೆಜಿಟೇರಿಯನ್. ಹಾಗಾದ್ರೆ ಚಿಕನ್ ಕರಿ, ಫಿಶ್ ಕರಿ. ఓ అమ్మ అమ్మ తల్లి రండి, సాయబ్రు లోపల ఉన్నారు. పోండి పోండి. హంస నుడుక ఎంత వయ్యారంగా పోతుంది. ಚಮಚ ನನ್ನ ಮಗನೇ, ಈಗಲೇ ಕಾಕಾಡಕ್ಕೆ ಶುರು ಮಾಡ್ದೆ. వెదవా వెదవా, ఈ రోజు భోజనం తెచ్చింది, రేపు సాయబ్రని మదువే ఆతుంది. అందుకే రేపు కొట్టే నమస్కారం ఈ రోజే కొట్టేన్రా. ರೆಡಿ ರೆಡಿ. ಯಾಕೆ ಸರ್ ಹಂಗ್ ನೋಡ್ತೀರಾ? ನಂಗೆ ಭಯ ಆಗುತ್ತೆ. ನಿನಗೆ ಭಯನಾ? ನೀನ್ ಆಡೋ ಆಟಕ್ಕೆ ನನಗ್ ಭಯ ಆಗ್ಬೇಕು ಅಷ್ಟೇ. ನಿಜ ಹೇಳು, ಈ ಊಟ ಎಲ್ಲಿಂದ ತಂದೆ? ಅಯ್ಯೋ, ನಮ್ಮ ಮನೆಯಿಂದ. ಯಾಕೆ? ನಾನೇ ನನ್ನ ಕೈಯಾರೆ ಮಾಡಿದ ಅಡಿಗೆ ರುಚಿ ನಿಮ್ಗೆ ಹಿಡಿಸುತ್ತೋ ಇಲ್ವೋ ಅಂತ. ಹಿಡಿಸ್ಲಿಲ್ಲ ಅಂದ್ರೆ ಇನ್ನೂ ರುಚಿ ರುಚಿಯಾಗಿ ಮಾಡ್ಕೊಂಡ್ ಬರ್ತೀನಿ. ಅದೇನು ಅಷ್ಟೊಂದ್ ಅಕ್ರೆ? ಅಕ್ರೆ ಏನಲ್ಲ, ಮತ್ತೆ ಲವ್. ಲವ್ವಾ? ಪ್ರೀತಿ. ಪ್ರೀತಿ ಯಾವತ್ತು ಒನ್ ವೇ ಟ್ರಾಫಿಕ್ ಹಾಕೂಡ್ದು. ಅದಕ್ಕೆ ನೀವು ನನ್ನ ಪ್ರೀತಿಸ್ಬಿಡಿ. ಸೀತಾ, ಇನ್ನೊಂದ್ಸಲಿ ಪ್ರೀತಿ ಗಿಟ್ಟಿ ಅಂದ್ರೆ ನಿನ್ನ ಮದ್ ಒಳಗಡೆ ಹಾಕ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡಿ. ಯಾವಾಗ್ಲೂ ಎದುರುಗಡೆ ಕೂತು ನಿಮ್ಮನ್ನೇ ನೋಡ್ತಾ ಇರ್ಬೋದು. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಪಟ್ರೆ ಲವ್ ಹೆಂಗ್ರಿ ಮಾಡೋದು? ಏಯ್, ಹೋಗಾಚೆ. ಹೋಗ್ತೀನಿ, ಆದ್ರೆ ಮತ್ತೆ ಬರ್ತೀನಿ. ನೋಡು, ಇನ್ನೊಂದ್ಸಲಿ ಸ್ಟೇಷನ್ ಕಡೆ ಕಾಲಿಟ್ರೆ ನಿನ್ನ ಕೈ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಗೆಟ್ ಔಟ್. ನನ್ ಚಿನ್ನ. ಗೆಟ್ ಔಟ್. ಯಾಕಮ್ಮ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀಯಾ? ಚಿಚಿ, ನಿಮ್ ಸಾಯಿಬ್ರು ತುಂಬಾ ಕೆಟ್ಟವ್ರು. ఏం చేశారు? ಅವ್ರಿಗೆ ಊಟಕ್ ಮುಂಚೆನೆ ಒಂದ್ ಕೊಡ್ಬೇಕಂತೆ. ಇನ್ನ ಮತ್ತು ಊಟ ಆದ್ಮೇಲೆ ಇನ್ನೊಂದು. ಅಬ್ಬಬ್ಬಾ, ಈ ಗಂಡಸ್ರೆ ಹೀಗೆ ಸ್ವಲ್ಪ ಸಲಿಗೆ ಕೊಟ್ರೆ ಹೆಗಲ್ ಮೇಲೆ ಕೈ ಹಾಕ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಮುತ್ಕೊಡೋದಾ? ಅಲ್ಲ, ಏನಂತ ಅರ್ಜೆಂಟು? ಮದ್ವೆ ಆದ್ಮೇಲೆ ಹೆಂಗೂ ಇದ್ದೇ ಇದೆ ಡಿಂಗ್ಡಾಂಗು. ఏంట్రా అది? ಡಿಂಗ್ అంటే ಅಂದ್ರೆ ಮದುವೆ ಕಾಯಂ ಆಯ್ತು.
ಏನ್ರಯ್ಯ ಹಾರ ಹಾಕ್ತಾ ಇದ್ದೀರಾ? ನನ್ಗೇನಾದ್ರೂ ಪ್ರಮೋಷನ್ ಸಿಕ್ತಾ? ಹೌದು ಸರ್, ನಿಮ್ ಲೈಫ್ ನಲ್ಲೇ ನಿಮ್ ಪ್ರಮೋಷನ್ సిక్తు. లైఫ్ ಅಲ್ಲಿ ప్రమోషనా? మీరు మనుషులా? దేవుడు మీలాంటి ఆఫీసర్ని ನನ್ನ ಜನ್ಮದಲ್ಲಿ ನಾನು ನೋಡ್ಲೇ ಇಲ್ಲ. ಉಪ್ಪರಿಗೆ ಮೇಲಿರುವ ನೀವು ಗುಡಿಸಲಲ್ಲಿರುವ ಒಂದು ಬಡ ಹುಡುಗಿನ ಪ್ರೀತಿಸಿ ಮದುವೆ ಮಾಡ್ಕೊಳ್ತೀರ ಅಂದ ಮೇಲೆ ಇದೇನು ಸಣ್ಣ ವಿಷಯವಲ್ಲ ಸರ್. ನಿಮ್ಮ ವಿಶಾಲ ಹೃದಯವನ್ನು చూస్తే ಏನ್ ಹೇಳ್ತಾ ಇದ್ದೀರಾ? నిజాన్ని ಹೇಳ್ತಾ ಇದೀವಿ సార్. సీతమ్మ గారిని దిండాంకేస్తారంట, ఆమె నీ పెళ్లి చేసుకుంటారంట. ಯಾರು ಹೇಳಿದ್ದು? సీతమ్మనವರು ಹೇಳಿದ್ರು. ನಮ್ಮಿಬ್ಬರಿಗೆಲ್ಲ ಇಡೀ ಊರಿಗೆ ಸೀತಮ್ಮ ಟಾಮ್ ಟಾಮ್ ಕೊಡ್ತಾ ఉంది. ಸ್ಟಾಪ್ ಇಟ್. ಹೋಗಿ ಕೆಲಸ ನೋಡ್ಕೊಳ್ಳಿ. ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ಕೃಷ್ಣ. ಏನ್ ರಾಗ ನೀನ್ ಕರೆದ ತಕ್ಷಣ ಅವ್ನ್ ಬಂದ್ಬಿಡಕ್ಕೆ ನೀನೇನ್ ರಾಧೆ ಅಲ್ಲ, ಇಲ್ಲಿ ಯಾವ ಯಮುನಾ ನದಿನೂ ಹರಿಯೋದಿಲ್ಲ. ಸುಮ್ಮನೆ ಕೊಕ್ಕರ್ಸು. ನನ್ನ ಕೃಷ್ಣನಿಗೆ ನಾನೇ ರಾಧಾ, ನಮ್ಮ ಮನೆ ಮುಂದೆ ಹರಿತಿರೋ ಮೋರಿನೇ ನಮಗೆ ಯಮುನಾ ತೀರ. ಈ ರಾಧೆ ಕೂಗು ನನ್ನ ಕೃಷ್ಣನಿಗೆ ಎಷ್ಟು ಬೇಗ ತಟ್ಟುಬಿಟ್ಟಿದೆ. ಬಂದೇ ಬಿಟ್ಟ ನನ್ನ ಕೃಷ್ಣ. ಕೃಷ್ಣ ಕೃಷ್ಣ ನೀ ಬೇಗನೆ. ನಿನ್ ಆಟ ಎಲ್ಲ ಕಟ್ಟಿಡು. ನಿನ್ ಹತ್ರ ಒಂದೆರಡು ಒಳ್ಳೆ ಮಾತಾಡಿದ್ದಕ್ಕೆ ನಾನ್ ನಿನ್ ಮದ್ವೆ ಆಗ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಊರೆಲ್ಲ ಟಾಮ್ ಟಾಮ್ ಹೊಡಿತಿದ್ಯಾ. ಅತ್ತಿರಿ ಇಟ್ಮೇಲೆ ಅವರೇ ಕಾಳ್. ನಾನೆಲ್ಲಿ ಸುಳ್ಳು ಹೇಳ್ದೆ? ನೀವ್ ಹೇಳಿದ್ದನ್ನ ನಾನು ಹೇಳ್ದೆ. ನಾನೆಲ್ಲ ಹೇಳ್ದೆ? ಅಯ್ಯಯ್ಯೋ ಚೆನ್ನಣ್ಣ ಸೀತಣ್ಣ ಕೇಳ್ರಿ ನ್ಯಾಯನ. ಅಲ್ರಿ, ಸೋಮವಾರ ರಾತ್ರಿ ಸಂಪಿಗೆ ಹೂ ಕೊಟ್ಟು ಆಸೆ ತೋರಿಸ್ಲಿಲ್ವಾ? ಮಂಗಳವಾರ ರಾತ್ರಿ ಮೈಗ್ ಮೈ ತಾಕಿಸ್ಲಿಲ್ವಾ? ಬುಧವಾರ ರಾತ್ರಿ ಭುಜದ ಮೇಲೆ ಕೈ ಹಾಕ್ಲಿಲ್ವಾ? ಗುರುವಾರ ರಾತ್ರಿ ಗಟ್ಟಿ ಗಲ್ಲ ಹಿಡ್ಕೊಳ್ಳಿಲ್ವಾ? ಶುಕ್ರವಾರ ರಾತ್ರಿ ಸುರುನೇ ಎತ್ಕೊಂಡ್ಬಿಟ್ಟೆ. ಪ್ರೀತಿ ಮಾಡ್ತೀನಿ ಮದ್ವೆ ಆಗ್ತೀನಿ ಅಂತ. ಬಾಯಿ ಮುಚ್ಕೊಂಡು ಹೋಗ್ತೀಯ ಅಲ್ವಾ? ಯೋ ಹೆಂಗ್ಸ್ ಮೇಲೆ ಕೈ ತಕ್ಕ ನಾಚಿಕೆ ಆಗಕ್ಕಿಲ್ವಾ ನಿಂಗೆ? ಈ ಹುಡುಗಿನ ಪ್ರೀತಿ ಮಾಡೋದ್ ಮಾಡ್ಬಿಟ್ಟು ಮದ್ವೆ ಆಗ್ತೀನಿ ಅಂತ ನಂಬಿಸ್ಬಿಟ್ಟು ಈಗ ಕೈ ಕೊಡ್ತಾ ಇದ್ಯಾ? ಅದು ಇದು ಆಗಕ್ಕಿಲ್ಲ. ಈಗ ಮದ್ವೆ ಆಗ್ಲೇಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ನನ್ ಪ್ರಾಣ ಹೀಗೆ ತೆಗಿತಾ ಇದೀಯಾ? ನಾನೇ ನಿನ್ ಪ್ರಾಣ ತೆಗಿತಿಲ್ಲ. ನೀನ್ ಕೈ ಬಿಟ್ರೆ ನಾನ್ ಪ್ರಾಣ ಬಿಡ್ತೀನಿ ಅಂತ ಹೇಳೋಕ್ ಬಂದೆ. ಬಿಡು, ನನಗೇನಂತೆ? ನೋಡು, ನನಗೆ ತಾಳಿ ಕಟ್ತಾ ಇದ್ರೆ ಅಲ್ಲಿರೋ ರೈಲ್ ಕಂಬಿಗೆ ತಲೆ ಕೊಟ್ಟು ಖಂಡಿತ ಸಾಯ್ತೀನಿ. ಮೊದ್ಲು ಆ ಕೆಲಸ ಮಾಡು. ಬೇಡ ನೋಡು, ನಿಜವಾಗ್ಲೂ ಸಾಯ್ತೀನಿ. ನಿನ್ನ ಎದುರಿಗೆ ಸಾಯ್ತೀನಿ. ನಾನೇ ಸಾಯ್ತೀನಿ. ಹೋಗಲೇ ಸಾಯಿ, ನನಗೇನಂತೆ? ನೋಡ್ತಾ ಇರು, ಸಾಯ್ತೇನೆ ನೋಡು. ಕೇಳ್ತಿದ್ದೆ. ಎಷ್ಟೇ ಆದ್ರೂ ನಾನು ನಿನ್ ಚಿಕ್ಕಮ್ಮ ಅಲ್ವಾ? ನನ್ ಮಾತೆಲ್ಲೋ ಕೇಳ್ತೀಯಾ? ಹೋಗಿ ಹೋಗಿ ಆ ಹೂ ಮಾರೋಳ ಮದ್ವೆ ಆಗ್ತೀಯೇನೋ? ಅಮ್ಮ, ಹೂವಾಡ್ಗಿತ್ತಿ ಮನಸ್ಸು ಹೂವಿನ ಹಾಗಿರುತ್ತಮ್ಮ. ಅವಳ ಮನಸ್ಸು ಹೂವಾದ್ರೇನು ಮೊಗ್ಗಾದ್ರೇನು? ಆ ಗುಡಿಸ್ಲಲ್ಲಿರೋಳ ಮನೆಗ್ ತರೋದ? ಜಾತಿ ಅಂತಸ್ತು ಒಂದು ಬೇಡವೇನೋ? ಅಮ್ಮ, ಪ್ರಪಂಚದಲ್ಲಿರೋದು ಎರಡೇ ಜಾತಿ. ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ, ಇನ್ನು ಅಂತಸ್ತು. ಅವಳು ಗುಡಿಸ್ಲಲ್ಲಿದ್ದಾಕ್ಷಣ ಅವಳು ಯೋಗ್ಯತೆ ಕಡಿಮೆ ಆಗಲ್ಲಮ್ಮ. ಸರಿಯಾಗಿ ಹೇಳ್ದೆ ಅಣ್ಣ. ನೀನ್ ಚಿಕ್ಕಮ್ಮಂಗ್ ಹೇಳು, ತಾವ್ರೆ ಇರೋದು ಕೆಸರಲ್ಲಿ, ಚಿನ್ನ ಇರೋದು ಮಣ್ಣಲ್ಲಿ ಅಂತ. ಬಾಯಿ ಮುಚ್ಚೆ ಸಾಕು. ನಿನ್ ಮದ್ವೆ ಮಾಡ್ಬೇಕಾದ್ರೆ ಲಕ್ಷಗಟ್ಲೆ ಸುರಿಬೇಕಲ್ಲ. ಅಲ್ಲಿ ವರದಕ್ಷಿಣೆ ತಗೊಂಡು ಇಲ್ಲಿ ಸುರಿಯೋಣ ಅಂತ ನಾನ್ ಒದ್ದಾಡ್ತಾ ಇದ್ರೆ ನಿನ್ ತಲೆ ಮೇಲೆ ನೀನೇ ಕಲ್ಲೆತ್ತ ಹಾಕೋತಾ ಇದೆಯಲ್ಲ. ನನ್ನ ತಂಗಿಗೆ ವರದಕ್ಷಿಣೆ ಕೊಡ್ದೇನೆ ನಾನ್ ಮದ್ವೆ ಮಾಡ್ತೀನಮ್ಮ. ನೋಡು, ನೀನೇನೇ ಹೇಳಿದ್ರು ಆ ಹೂನೊಳ್ಳ ಮದ್ವೆ ಆಗನ ಖಂಡಿತ ಒಪ್ಪಲ್ಲ. ಲೇ ತಾಳಿ ಕಟ್ಸ್ಕೊಳ್ಳೋಳು ಅವಳು, ಕಟ್ಟೋ ನೀವನು. ನಿಂದೇನೇ ಅಲ್ಲಿ ಮಧ್ಯ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಲೇ ಆನಂದ, ಅವಳನ್ನೇನಾದ್ರೂ ಮದ್ವೆ ಆದ್ರೆ ನಾನ್ ನೇಣ ಹಾಕೋತೀನಿ ಕಣೋ. ಅಪ್ಪ ಆನಂದ, ನಿನಗೆ ನಮಸ್ಕಾರ ಮಾಡ್ತೀನಿ ಕಣಯ್ಯ. ಮೊದ್ಲು ಅವಳು ಮದುವೆ ಆಗಪ್ಪ. ಯಾಕಪ್ಪ ಅಷ್ಟೇ ಹಾಕೋತಾಳಲ್ಲ? ಅಂದ್ರೆ ನಾನ್ ಸಾಯ್ಬೇಕು ಅಂತ ನಿಮ್ಗೆ ಇಷ್ಟ ಅಲ್ವೇನ್ರಿ? ನನಗ್ ಗೊತ್ತು, ಈ ಮನೇಲಿ ನೀವೆಲ್ಲ ಒಂದು, ನಾನೇ ಒಂದು. ಹೋಗ್ರಿ, ಎಲ್ಲ ಹಾಳಾಗ್ ಹೋಗ್ರಿ. ಯಾರು ನನಗ್ ಮುಖ ತೋರಿಸ್ಬೇಡ್ರಿ. ಅಪ್ಪ ಆನಂದು, ಅವಳು ಮಾತಾಡೋದೆ ಹಾಗೆ. ನಡಿ, ಮದುವೆ ಕೆಲಸ ಶುರು ಮಾಡೋಣ. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ಪುರುಷೋತ್ತಮಾಯ ನಮಃ, ಅಭೋಕ್ಷನಾಯ ನಮಃ, ಚಿತಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ. ಓಂ ಶಾಂತಯೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವ ಕರೋಮಿ ತಸ್ಮೈ ಶ್ರೀಮನ್ನಾರಾಯಣ. ಭಾಗ್ಯ, ಭಾಗ್ಯ, ಯಾಕೆ ಯಾಕೆ ಏನಾಯ್ತೆ? ನಾನು ಭಾಗ್ಯ ಅಲ್ಲ. ಇವ್ರು ಬಂದಿದ್ಯಾ ಅಂತ ಕಾಣಿಸುತ್ತೆ. ಏನಾಗ್ಬೇಕು ತಾಯಿ? ಈ ಮದ್ವೆ ನಡಿಬಾರ್ದು. ಯಾಕೆ ಯಾಕೆ?
ಅವಳಿಗೆ ತಾಳಿ ಕಟ್ಟಿದ್ರೆ ಮದುವೆ ಗಂಡು ಸಾಯ್ತಾನೆ. ಯಾರು ಏನ್ ಅಪರಾಧ ಮಾಡಿದ್ರು? ಈ ಮದುವೆ ನಡೀತಿರೋದೇ ಒಂದ್ ದೊಡ್ಡ ಅಪರಾಧ. ನೋಟ್ ಮೆಣಸಿನ್ಕಾಯಿ ಆಟ ಕಟ್ತಾವಳೆ. ಚಪ್ಪಲ್ 4 ಬೋಡಿದ್ರೆ ಎಲ್ಲ ಇಳ್ದೋಗ್ಬಿಡ್ತದೆ. ತಗೊಳ್ಳಿ ಬಾಕಿ. ದೇವ್ರು ಬಂದಿದ್ಯಾ? ದೇವ್ರು ಬಂದಿದ್ಯಾ? ಇಲ್ಲ ತಾನೇ? ಬಿಡು ಗಾಡಿ. ಹೋಗು ಇನ್ನು ಮದುವೆ ಕಾರ್ಯ ಸಲೀಸ ಶುರು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರಣ. ಇದು ಇಷ್ಟ ತಾನೆ? ಹೌದಮ್ಮ. ಕಚ್ಚಿದ ತಕ್ಷಣ ಸತ್ತೋಗ್ತಾರ? ವಾ, ಈ ಹಾವು ಅವಳನ್ನೇ ಕಚ್ಚಬೇಕು. ನೀವು ಅವತ್ತು ಬಟ್ಟೆಗೆ ಕೊಟ್ಟಿದ್ರಲ್ಲ, ಹಾವಿಗೆ ಚೆನ್ನಾಗಿ ವಾಸನೆಗೆ ತೋರಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಕಚ್ಬಿಟ್ಟ. ಅಲ್ಲಿ ನೋಡು, ಅವಳು ಆ ರೂಮ್ನಲ್ಲಿದ್ದಾಳೆ. ಕರೆಕ್ಟಾಗಿ 10 ಗಂಟೆಗೆ ಆ ಹಾವನ್ನ ಕಿಟಕಿ ಬಿಟ್ಬಿಡು. ನನ್ನ ಹೃದಯದಲ್ಲಿ ನೀನೇ ತುಂಬಿಕೊಂಡಿದೀಯಾ? ನಿಜವಾಗ್ಲು? ಹೇಗೋ ದೇವರು ನಮ್ಮಿಬ್ಬರನ್ನ ಬಹಳ ಬೇಗ ಒಂದ್ ಮಾಡ್ಬಿಟ್ಟ. ಕೊನೆವರೆಗೂ ನಾವಿಬ್ರು ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಆಯ್ತು, ಹಾವು ಒಳಗೋಗಿರುತ್ತೆ, ಅವಳ ಹತ್ರ ಹೋಗಿರುತ್ತೆ, ಇನ್ನೇನು ಕಚ್ಚಿಬಿಡುತ್ತೆ. ಅವಳು ಅದನ್ನ ಹಿಡ್ಕೊಳ್ಳಿ. ಅಲ್ಲ ಹಾವು ಲತಾ, ಹಾವು ಮನುಷ್ಯರಿಗಿಂತ ಒಳ್ಳೇದು. ಅದನ್ನ ಕೆಣಕಿದ್ರೇನೆ ಕೆಡಕ್ ಮಾಡೋದು. ಆದ್ರೆ ಮನುಷ್ಯರು ಕೆಣಕದೆ ಇದ್ರೂ ಕೆಡಕ್ ಮಾಡ್ತಾರೆ. ಅತ್ತೆ, ನಿಮಗೆ ತುಂಬಾ ನಿರಾಶೆ ಆಯ್ತು ಅಂತ ಕಾಣುತ್ತೆ. ನನ್ನ ಸಾಯಿಸ್ಬೇಕು ಅಂತ ಹಾವು ನನ್ನ ರೂಮಿಗೆ ಬಿಟ್ರಿ. ಆದ್ರೆ ನಿಮ್ ದುರಾದೃಷ್ಟ, ಆ ಹಾವು ಹಿಡಿಯೋನು ನಂಗೆ ಗೊತ್ತಿರೋನು. ಅವನು ನನ್ನ ಬಟ್ಟೆ ತೋರಿಸ್ಲಿಲ್ಲ, ನಿಮ್ ಬಟ್ಟೆ ತೋರಿಸ್ದ. ನನ್ ಸೊಂಟ ಹೋಯ್ತು. ಅಯ್ಯಯ್ಯಪ್ಪ, ನನ್ ಸೊಂಟ. ಅಯ್ಯೋ, ಯಾಕೆ ಬಿದ್ದ್ಬಿಟ್ಟೇನೆ? ಕಾಣ್ತಿಲ್ವಾ? ಏನ್ರಿ ನೋಡ್ತಿದ್ದೀರಾ? ಎತ್ತಿ ಮೇಲೆ ಹೇಳು, ನಿಧಾನವಾಗಿ ಹೇಳು. ಅದಕ್ಕೆ ಕಡೆ ದೊಡ್ಡವರು ಹೇಳೋದು, ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಇಲ್ಲದಿದ್ರೆ ಹೀಗೆ ಮಾರಿಕೊಂಡು ಹೋತನ್ ಮೇಲೆ ಅಂದ ಹಾಗೆ ನಿಮ್ ಕಣ್ಣು ಯಾವಾಗ್ಲೂ ನನ್ ಮೇಲೇನೆ. ನೀವು ಯಾವಾಗ್ಲೂ ಹೀಗೆ. ನಿಮಗ್ ನನ್ ಕಂಡ್ರೆ ಆಗೋದೇ ಇಲ್ಲ. ನಿಮ್ಮನ್ನ ಅದಕ್ಕೆ ಕಡೆ ನಾನು ಆವಾಗ್ಲೇ ಹೇಳಿದ್ದು, ಯಾವಾಗ್ಲೂ ಮನೆ ಶುದ್ಧವಾಗಿರ್ಬೇಕು ಅಂತ. ಇಲ್ದಿದ್ರೆ ಜೀವನ ಪರ್ಯಂತ ಎಡುತ್ತಾ ಇರ್ತೀಯ ನೋಡು. ಏನಪ್ಪಾ, ನಿನ್ನ ಮಾತು ಕೇಳಿ ಡ್ರೆಸ್ ಹಾಕೊಂಡೆ, ಏನೂ ತೊಂದ್ರೆ ಇಲ್ಲ ತಾನೇ? ಅಪಶಕ್ಕೆ ನಮ್ ಚಪ್ಪದ್ದುರ ಹೇಳಿದಷ್ಟು ವಿನು. ನಮ್ಮ ಸಾಹೇಬರ ಹೆಂಡತಿಯನ್ನು ಎತ್ತಿಕೊಂಡು ಹೋದವರು ಯಾರು? ಆಕೆ ಯಾರನ್ನು ಕೊಲೆ ಮಾಡಿದ್ದಾರೆ? ಆಕೆ ಹುಚ್ಚಿ ಆಗುವುದಕ್ಕೆ ಕಾರಣ ಏನು? ಇವಿಷ್ಟನ್ನು ನಾವು ತಿಳಿದುಕೊಂಡ್ರೆ ನಮಗೆ ಪ್ರಮೋಷನ್ ಗ್ಯಾರಂಟಿ. ನೀನು ಇನ್ಸ್ಪೆಕ್ಟರು, ನೀವು ಹೆಡ್. ನೀನು ಇನ್ಸ್ಪೆಕ್ಟರ್. ನೀನಿರೋ ಹೈಟ್ಗೆ ನೀನ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಲ್ಕೊಂಡ್ಬಿಡುತ್ತೆ ಅಷ್ಟೇ. ನೀನು ಹೆಡ್ ಆಗೇ ಇರು, ನಾನು ಇನ್ಸ್ಪೆಕ್ಟರ್ ಆಗ್ತೇನೆ. ಕಾನಿ ಕಾನಿ ಮುಂದೆ ಈ ಕೇಸ್ ಆಪರೇಷನ್ ಕಾನಿ, తర్వాత చూద్దాం. ಅವನು ఇప్పుడు ಎಲ್ಲಿಗೆ ಹೋಗೋದು? ಲಾಡ್ಜಿಂಗ್ ಹೋಗೋಣ. ఎందుకు బిజినెస్ చేసేదానిక? ಚೀಚಿ వద్దు. నన్ను అడిగితే సారా అంగడికి పోదా? ಅಲ್ಲಿಗೆ ಹಾಕಲೇ. అవే సత్యం ఉండేదే సారా అంగడిలరా. ನಮಸ್ಕಾರ ಗುರು. ನಮಸ್ಕಾರ. ಈಗ ಯಾಕೆ ಹೇಳ್ತೀವಿ? ಬೆಳಗ್ಗೆ ಹೇಳು. ಯಾರು? ಐನೋರ ನೀವ? ಕದ್ದು ಮುಚ್ಚಿ ಯಾಕೆ ಕುಡಿತೀರಾ? ಓಪನ್ ರಾಜರಸವಾಗಿ ಕುಡಿದೆ
ಕಿಲ ಕಿಲೋ ರಾಮಚಂದ್ರ ನೀನಾ ಏನು ತಟ್ಟಾಡ್ತೀಯ? ನಿಂತ್ಕೊಳ್ಳು, ನಿಂತ್ಕೋ, ಒಂದು ಕ್ವಾಟ್ರು ಅಲ್ಲಾಡ್ತೀಯಲ್ಲೋ, 1 ಮೀಟ್ರು ಅದು. ಇದನ್ನ ಒಂದ್ಸಲಿ ಅಲ್ಲಾಡ್ಸ್ಕೊಂಡ್ ಕುಡಿ, ಇಲ್ಲ ಕುಳ್ಬಿಟ್ಟು ನೀನೇ ಒಂದ್ಸಲಿ ಅಲ್ಲಾಡ್ಬಿಡು. ಇವತ್ತು ಸತ್ಯ ಹೇಳ್ತೀನ ನೋಡ್ದ್ಯಾ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ನಾನಯ್ಯ ಗೊಂಬೆ ನಾನಯ್ಯ. ಹೆಣ್ಣು ಅಂದ್ರೆ ಈಗ ಇರ್ಬೇಕು. ನೀವು ಇಲ್ಲಿಯವರ? ಇಲ್ಲ, ಮೇಲ್ನವರು. ಅಯ್ಯಪ್ಪ, ಮೇಲ್ ಹೋಗ್ದವ್ರ? ರತಿ, ನೀನೇ ನನ್ ಸತಿ, ಬಾ ನನ್ ಜೊತೆಗೆ. ನೋಡಿ, ನಾವಂಥವ್ರಲ್ಲ. మేము పంచపతివ్రతలో ಪಂಚಪತಿವ್ರತೆ. ನಿಮ್ಮಲ್ಲಿ ಯಾರು ಶೂರರೋ, ಯಾರು ಧೀರರೋ ಅಂತ ನಮಗ್ ಕಂಡು ಬಂದಲ್ಲಿ ಆಗ ನಾವು ರೆಡಿ. ನಾನೇ ವೀರ. ನಾನೇ ವೀರ. ಅಬ್ಬಾ, ನಿನ್ ಮಾತು ಕೇಳಿದಕ್ಕೆ ಎಂತ ಅವಸ್ಥೆ ಆಯ್ತು ನೋಡ್ದ. ನಾವೇನಾದ್ರೂ ಯಾಮಾರಿ ಬಿಟ್ಟಿದ್ರೆ ರಿಪೇರಿ ಮಾಡ್ಬಿಡ್ತಿದ್ರು. ಒರೆ, ಇಂకొక ಐಡಿಯಾ చెప్తాను. చెప్తాను ಗಿಪ್ತಾನು ಅಂದ್ಬಿಟ್ರೆ ಚಪ್ಲಿ ಹೊಡೆದ್ಬಿಡ್ತೀನಿ. ಬೇಕೋಬಾ ನಡಿ. ಬಂಬಟ ಹೊಡೆದಾಕ್ಬಿಟ್ಟೆ ಗುರು. ಅಯ್ಯಪ್ಪ, ಬಿಗಿದ್ಬಿಟ್ಟವನೆ. ಇಟ್ಮೇಲೆ ಅವರೇ ಕಾಳ್ ಏನ್ ಸಖತ್ತಾಗಿ ಫೈಟ್ ಮಾಡ್ದೆ ಗುರು. ಸಾರಿ, ಹೀರೋ ಅಂದ್ರೆ ನೀನೆ. ನಮಸ್ಕಾರ. ಹತ್ತರಿ ಇಟ್ಮೇಲೆ ಅವರೇ ಕಾಳ್. ನೀನ್ ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅಂತ ನಂಗೆ ಯಾಕೆ ಹೇಳಿಲ್ಲ? ಹೇಳ್ತೇನೆ. ನಾಯ್ಡು ಸರ್, ಇವಳನ್ನ ಕರ್ಕೊಂಡು ಹೋಗಿ ಇವಳು ಮನೆಗೆ ಭದ್ರವಾಗಿ ಬಿಟ್ಬಿಡ್ ಬಾ. ಸರ್, ಎಮ್ಮನ್ನ ಲೋಪ್ಲ ಬಿಡೋದಾ ಬೈಕ್ ಬಿಡೋದಾ? ಶಟ್. ನಾನು ಹೇಳ್ದಷ್ಟು ಕೆಲಸ ಮರ್ಯಾದೆ ಮಾಡು. ಸರಿ ಸರ್. ನಾಯ್ಡು, ಏನ್ ಸರ್? ಇವಳನ್ನ ಕರ್ಕೊಂಡು ಹೋಗಿ ಇವಳು ಮನೆಗೆ ಬಿಟ್ಬಿಡ್ ಬಾ ಅಂತ ನಾ ಸರಿ ಹೇಳಿ. ಸರ್. ಅಮ್ಮ ತಲ್ಲಿ ಬೇಗ ರಾಮ. ಯಾಕೆ? ಬರ್ತೀನಿ ಬರ್ತೀನಿ. ಹೂವು ಚೆಲುವೆಲ್ಲ ನಂದೆ. ಹುಡುಗಿ, ಹತ್ತರಿ ಇಟ್ಮೇಲೆ ಅವರೇ ಕಾಳ್. ಹುಡುಗಿ ಅಂತ ಹುಡುಗಿ. ನನ್ನ ಹೆಸರು ಸೀತಾ. ಸೀತಾನೋ ತಾತಾನೋ ಒಂದು ಬಿದ್ದು ನೋಡು ಒಗಿತೀಯ ಗೋಥ. ಇಲ್ಲೆಲ್ಲ ಹೂ ಮಾಡ್ಕೊಡ್ದು. ಎತ್ತಂಗಡಿ. ಯಾಕಣ್ಣ, ಬೆಳಿಗ್ಗೆ ಯಾರು ಗಿರಾಕಿ ಸಿಗ್ಲಿಲ್ವಾ? ನಮ್ ಹೊಟ್ಟೆ ಪಾಡಿಗೆ ನಾವು ಹೂ ಮಾಡ್ತೀವಿ. ನಮ್ಮಂತವ್ರ ಹೊಟ್ಟೆ ಮೇಲೆ ಯಾಕೆ ಕಲ್ಲಾಕ್ತೀರಾ? ವೇಷ ಹಾಕಿ ಮೋಸ ಮಾಡೋರ್ಗೆಲ್ಲ ಸೆಲ್ಯೂಟ್ ಹೊಡಿತೀರಾ? ನಮ್ಮಂತವ್ರನ್ನ ಹಿಡ್ಕೊಂಡು ಹೋಗ್ತೀರಾ? ಮಾತ್ ಸಾಕು ಬಿಚ್ಚು. ಏನ ಅಷ್ಟು ಗೊತ್ತಾಗಲ್ವಾ? ಮಾಮೂಲು ಹಣ ಕಾಸು. ಎಂಜಲ್ ಕಾಸು ತಿಂತಿಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನನಗೆ ಬಾಳ ಮಾತಾಡ್ತೀಯ. ನಡಿ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ತಾನೇ ನಡಿಯಯ್ಯ. ಇನ್ಸ್ಪೆಕ್ಟರ್ ಹತ್ರ ನಾನ್ ಮಾತಾಡ್ತೀನಿ. ಇನ್ಸ್ಪೆಕ್ಟರ್ ಹತ್ರ? ಅಮ್ಮ, ನಾನು ಬಿಟ್ಬಿಡು. ನಾನ್ ಬಿಟ್ಬಿಡ್ತೀನ? ನಿನ್ನಂತವ್ರು ಇರೋದ್ರಿಂದಲೇ ದೇಶ ಹಾಳಾಗೋಯ್ತಿರೋದು. ನಡಿ ನಡಿ. ಕಾಕಿ ಬಟ್ಟೆ ಹಾಕೊಂಡು ಈ ತರ ಕೆಲಸ ಮಾಡ್ತಿದ್ರಲ್ಲ, ನಿಮ್ಮಂಥವ್ರಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಆಗ್ತಿರೋದು. ಐ ಆಮ್ ಸಾರಿ ಸರ್. ಸಾರಿ ಅಂತೆ. ಹೋಗಿ ಕೆಲಸ ನೋಡಿ. ಎಸ್ ಸರ್. ಸೀತಾ, ಹೆಣ್ಣು ಅಂದ್ರೆ ನಿನ್ ತರ ಇರ್ಬೇಕು. ಕೆಪಿಟಲ್ ರೇ ನಾಯ್ಡು. ನಮಸ್ಕಾರ ಸರ್. ಚಪ್ಪಲಿ ಚಪ್ಲಿನೂ ಇಲ್ಲ, ಬೂಟ್ಸು ಇಲ್ಲ. ಬೆಟ್ಟಲ್ಸೂರ್ ಕೆರೆ ಹತ್ರ ಒಂದು ಡೆಡ್ ಬಾಡಿ ಬಿದ್ದಿದೆ. ಅದ್ರ ಮುಖದ ಗುರುತು ಸಿಗ್ತಾ ಇಲ್ಲ. చూడ్డానికి అంత భయంకరంగా ఉందా సార్? ಎಸ್, ನೀವು ಹೋಗಿ ಅದ್ರ ಪೋಸ್ಟ್ ಮಾರ್ಟಮ್ಗೆ ಏರ್ಪಾಡು ಮಾಡಿ. నేనే పవన్ ಹೌದು సార్. నా పెళ్ళానికి నానొబ్బనే గండ. ರೀ, ಬೇರೆಯವ್ರಿಗೆಲ್ಲ ಇಬ್ಬರು ಗಂಡಂದ್ರು ಇರ್ತಾರಾ? అది కాదు సార్. ಮತ್ತೆ? నేనే పోవాలా? Yes, ನೀವೇ ಹೋಗ್ಬೇಕು. ಭಯಂಕರ ವೆಂಕಟರಮಣ ಸ್ವಾಮಿ, ನಾಕಿ ನೀವೇ ದಿಕ್ಕಪ್ಪ. ಇದೊಂದು ಬೇರೆ. ಹಲೋ,
ರೈಲ್ವೆ ಸ್ಟೇಷನ್ ಅಲ್ರಿ, ಪೊಲೀಸ್ ಸ್ಟೇಷನ್. ಕೊಂಡಿ ನಾರಾಯಣ, ಶಾಂತಿ ಶಾಂತಿ. ವಿವೇಕ, ಯಾಕೋ ಅವಿವೇಕಿ ತರ ಮಾತಾಡ್ತಿದೀಯ? ಶ್ರೀರಾಮಚಂದ್ರ ತನ್ನ ತಂದೆಯ ಮಾತಿಗೋಸ್ಕರ 14 ವರ್ಷ ಕಾಡಿಗೆ ಹೋದ. ನೀನು ನಿನ್ನ ತಂದೆಯ ಮಾತಿಗೋಸ್ಕರ 5 ವರ್ಷ ಫಾರಿನಿಗೆ ಹೋಗೋಕ್ಕಾಗಲ್ವೇನೋ? ನನ್ನ ಅಣ್ಣ ಪ್ರಜೆಗಳು ಪ್ರಜೆಗಳು ಅಂತ ಶಂಕ ಹೊಡ್ಕೊಳ್ತಾನೆ. ಅವನ ಮಾತನ್ನ ಕೇಳೋ. ಆಯ್ತು ಚಿಕ್ಕಪ್ಪ. ಚಿಕ್ಕಪ್ಪ, ಅಮೆರಿಕದಲ್ಲಿ ಗುಂಡುಗುಂಡಾಗಿರೋ ಹುಡುಗಿ ಸಿಕ್ಕ? ಗುಂಡುಗೆ ಅದೇ ಅಪ್ಪ, ಗುಡಿ ಗೋಪುರ ಇದೆಯಾ, ಸಿಗುತ್ತಾ ಅಂತ. ನಾರಾಯಣ ನಾರಾಯಣ. ಏನು ಈ ಮಾತು ನೀನ್ ಹೇಳ್ತಾ ಇದೀಯಾ? ಸಾರ್ಥಕ ಆಯ್ತು, ನನ್ನ ಜನ್ಮ ಸಾರ್ಥಕ ಆಯ್ತು ನಿನ್ನ ಮಗನಾಗಿ ಪಡೆದಿದ್ದಕ್ಕೆ. ಸ್ವಾಮೀಜಿ, ತಾವು ಇವನ್ ಜೊತೆ ನಾನು ಇವನ್ ಜೊತೆ ಫಾರಿನಿಗ? ಅಲ್ಲಿ ಎಲ್ಲರೂ ಮಾಂಸಾಹಾರಿಗಳು. ನಾನು ಬದುಕುವ ದಾರಿ ಹೇಗೆ? ತಾವು ಸ್ವಾಮಿಗಳಲ್ವೇ? ಸರಿ, ನಾರಾಯಣನಿಚ್ಛೆ. ವಾಯು ಸೇವನೆ ಮಾಡಿ ಕಾಲ ಕಳೆಯುತ್ತೇನೆ. ವಿವೇಕ, ನಡಿ ಅಮೇರಿಕ. ಇರ್ಲಿ ಇರ್ಲಿ ಇರ್ಲಿ. ಬಲೆ ಬಲೆ ಬಲೆ. ಹೇಗಿದೆ ಮಗನೇ? ಫೈನ್ ಡ್ಯಾಡಿ. ಹಾಕ್ರಪ್ಪ, ಹಾರ ಹಾಕಿ. ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ಆಮೇಲೆ ವಿದ್ಯಾಭ್ಯಾಸ ಎಲ್ಲ ಹೇಗಿತ್ತು? ಫಸ್ಟ್ ಕ್ಲಾಸ್ ಡ್ಯಾಡಿ. ವೆರಿ ಗುಡ್. ಎಲ್ಲಿ ನನ್ನ ತಮ್ಮಾಜಿ? ಅಲ್ಲಲ್ಲ, ಸ್ವಾಮೀಜಿ. ಐ ಆಮ್ ಹಿಯರ್ ಮೈ ಡಿಯರ್ ಬ್ರದರ್. ಅಯ್ಯೋ 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 ಅಯ್ಯೋ, ನಿನಗೇನು ಬಂತು ದೊಡ್ಡ ರೋಗ? ಅವನ್ ನೋಡ್ಕೊಂಡಿರೋ ಅಮೆರಿಕ ಕಳಿಸಿದ್ರೆ ನೀನ್ ಕೆಟ್ಟು ಬಂದಿದ್ಯಲ್ಲೋ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆನ ಸಾರ್ಥಕ ಮಾಡ್ಬಿಟ್ಟಿಯಲ್ಲೋ ನೀನ್. ನಡೆ ಚಂದಳ್ಳಿ. ನೋ ಬ್ರದರ್, ನಾನು ಹಳೆ ಯಾಂದಳ್ಳಿ ಅಲ್ಲ, ಅಮೇರಿಕನ್ ಯಾಂದಳ್ಳಿ. ಬ್ರದರ್, ನಾನು ಅಜ್ಞಾನಿ ಅಂತ ಅಮೆರಿಕಕ್ಕೆ ಹೋದ್ಮೇಲೆ ಅರ್ಥವಾಯ್ತು. ಅಲ್ಲಿ ನನಗಿಂತ ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಇಂಡಿಯನ್ ಸನ್ಯಾಸಿ ಉಪದೇಶ ಮಾಡ್ದ. ಬದುಕಿರೋವರೆಗೂ ಪ್ರಪಂಚದಲ್ಲಿ ಇರೋ ಸುಖನೆಲ್ಲ ಅನುಭವಿಸಿ ಸಾಯೋ ಕಾಲ ಬಂದಾಗ ಸನ್ಯಾಸಿ ಆಗ್ಬೇಕು ಅಂತ. ಬ್ರದರ್, ನೀನೀಗ ಒಳ್ಳೆ ಪೊಸಿಷನ್ ಅಲ್ಲಿ ಇದೆಯಾ. ಇದೇ ಚಾನ್ಸು. ಕಲ್ಪನಾ, ಕಪಾಲಿ, ಸಂತೋಷ್ ಎಲ್ಲ ಥಿಯೇಟರ್ ಪರ್ಚೇಸ್ ಮಾಡು. 5 ಸ್ಟಾರ್ ಹೋಟೆಲ್ಸ್, ವಿಂಡ್ಸರ್ ಮೈನರ್, ಅಶೋಕ ಹೋಟೆಲ್, ಹಾಲಿಡೇ ಇನ್ ಎಲ್ಲ ಬ್ಲಾಕ್ ಮಾಡು. ಬ್ರದರ್, ಸೀಟ್ ನಲ್ಲಿ ಇರೋವರೆಗೂ ನಿನಗೆ ಮರ್ಯಾದೆ. ಕೆಳಗೆ ಇಳಿದಿ ನಾಯಿನು ನಿನ್ ಮೂಸ್ ನೋಡೋದಿಲ್ಲ. ಹಾ, ಕಮಾನ್ ಬ್ರದರ್. ನಾರಾಯಣ. ಸಾರಿ ಸಾರಿ, ನಾರಾಯಣ್ ನಾರಾಯಣ್ ನಾರಾಯಣ. ಸೀತಾಪತಿ, ಬಾಂಬು, ಟೆರರಿಸ್ಟ್ ಅಲ್ಲ ಸರ್. ಸರ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸರ್. ನಿಮಗೆ ಬಿಪಿ ಬಂದಾಗಿಂದ ಭಯ ಪಡೋದು ಜಾಸ್ತಿ ಆಗಿದೆ. ನಮ್ಮವರೇ ಸರ್ ಇಟ್ಟಿರೋದು ಬಾಂಬು. ನಮ್ಮವರೇ ನಮ್ಗೆ ಇಟ್ಬಿಟ್ರ ಬಾಂಬು? ಅದು ಬಾಂಬ್ ಅಲ್ಲ ಸರ್, ಡೈನಮೈಟ್. ಬಂಡೆ ಹೊಡೆಯೋದಕ್ಕೆ. ನಂಗೆ ಈಗ ಸಮಾಧಾನ ಆಯ್ತು. ಈ ರಾಜಕೀಯ ನನ್ನ ಶತ್ರುಗಳಿಗೂ ಬೇಡ ಕಣಯ್ಯ. ಮಿನಿಸ್ಟರ್ ಮನೆ ಒಳಗಿದ್ರು ಕಷ್ಟ, ಮನೆಯಿಂದ ಹೊರಗೋದ್ರು ಕಷ್ಟ. ನಾನು ಪಾಲಿಟಿಕ್ಸ್ ಎಂಟರ್ ಆದಾಗಲಿಂದಲೂ ಭಯೋತ್ಪಾದಕರ ಭಯದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೀನಿ ಡಾಕ್ಟ್ರೇ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ತಮ್ಮನಿಗೆ ಮೆಡಿಕಲ್ ಸಿಟಿ ರೆಕಮೆಂಡೇಶನ್ ಮಾಡಿದ್ರಲ್ಲ, ಅಲ್ಲಿ ಲಂಚ ಕೇಳ್ತಾವ್ರೆ. ಏನ ಲಂಚ? ನನ್ನ ಅಧಿಕಾರದಲ್ಲಿ ಲಂಚ? ಲಂಚ ಇವನ್ ನೆಗದು ಬಿದ್ದು ನೆಲ್ಲಿಕಾಯಿ ಆಗೋಗ. ನನ್ನ ಕೈ ಕೆಳಗೆ ಕೆಲಸ ಮಾಡೋ ಅವನು ಲಂಚ ಕೇಳ್ತಾನ. ಈ ದೇಶ ಅದು ಯಾವತ್ತು ಉದ್ಧಾರ ಆಗುತ್ತೋ? ಸ್ವಾಮೀಜಿ, ಕೊಡಿ. ನಾರಾಯಣ. ಅಬ್ಬೋ, ನಾರಾಯಣ. ನಾನಿದಲ್ಲ ಸ್ವಾಮಿ ಕೇಳಿದ್ದು. ಮತ್ತೇನು? ಕಾವಿ. ಕಾವಿ? ಹೌದು. ಈ ಖಾದಿನ ಬಿಸಾಕಿ ಕಾವಿ ತೊಟ್ಟು ಸನ್ಯಾಸಿ ಆಗ್ಬಿಡ್ತೀನಿ. ನಾರಾಯಣ, ನೀನು ಕಾವಿ ಧರಿಸಿದ್ರೆ ಪ್ರಜೆಗಳ ಗತಿ ಏನು? ಈ ದೇಶದ ಗತಿ ಏನು? ದೇಶ ಅಂತ ಜ್ಞಾಪಕಕ್ಕೆ ಬಂತು. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಟೆಲಿಫೋನ್ಗಳು ಕೆಟ್ಟು ಹೋಗ್ತಾ ಇದಾವೆ. ನಮ್ಮ ಮನೆ ಟೆಲಿಫೋನ್ ರಿಪೇರಿ ಮಾಡಿಸಿದ್ರ? ಈಗ ತಾನೇ ರಿಪೇರಿ ಆಗಿದೆ. ಅದರಲ್ಲಿ ಮೊದಲನೇ ಕಾಲೇ ನಿನ್ನ ಕುಮಾರ ಕಂಠೀರ ಒಂದು. ಹೌದಾ? ಹಾಗಾದ್ರೆ ನಮ್ಮ ಕ್ಷೇಮ ಸಮಾಚಾರ ವಿಚಾರಿಸ್ತಾ ತಾನೆ? ಅವನಿಗೆ ಪುರುಸೊತ್ತಿರ್ಬೇಕಲ್ಲ, ಅರ್ಜೆಂಟ್ ಆಗಿ 50,000 ರೂಪಾಯಿ ಬೇಕಂತೆ. 50,000? 50,000? ಇವ್ ರಮನ ಪಿಂಡ. ನಾನೇನ್ ನೋಟ ಪ್ರಿಂಟ್ ಮಾಡ್ತೀನಿ. ಇವನು ಕೇಳಿದಾಗಲ್ಲ ಬ್ರೀಫ್ ಕೇಸ್ ನಲ್ಲಿ ತುಂಬಿಸ್ಕೊಳ್ಸಕ್ಕೆ. ಅಯೋಗ್ಯಂತಂದು
50,000 50,000 ಚುಚ್ಚಿ ಚುಚ್ಚಿ ನನ್ನ ಮೈನೊಳೆ ಜಮಖಂಡಿ ತಿರುಗಿ ಮಾಡಿಬಿಟ್ಟೆ. ಇರೋನೊಬ್ನೇ ಮಗ ಅಂತ ಮುದ್ದಿನಿಂದ ಸಾಕಿದೀಯಾ? ಹಾಗಂತ ಇಡ್ಲಿ ಸಾಂಬಾರ್ ತಿನ್ನೋ ತಟ್ಟೆಯಲ್ಲಿ ನೋಟ್ಗಳು ತಿನ್ನೋ ಅಂತ ಹೇಳ? ಎಲ್ಲಿ ಅವನು? ಎಲ್ಲಿ ಆ ಬಡವ? ಯಾವ್ದಾದ್ರ ಹಕ್ಕಿನ ಹುಡುಕಿದ್ರಾ? ಅಯ್ಯಪ್ಪ, ನಾನು ಅಕ್ಕಿ ಹುಡ್ಕೋದ? ಅಲ್ಲಲ್ಲ, ಹೆಣ್ಣನ್ನ. ಹೆಣ್ಣ? ಹೆಣ್ಣು ಅಂದ್ರೆ ಹೆಣ್ಣು, ರಸ್ಪೂರಿ ಮಾವನ ಹಣ್ಣು, ನೋಡಕ್ ಸಾಲದು 2 ಕಣ್ಣು, ರಾಯಲ್ ಫ್ಯಾಮಿಲಿ ಗುರು. ಹೌದಾ? ಅಷ್ಟು ಚೆನ್ನಾಗಿದ್ದಾಳ? ನಾನೇ ನೋಡಿದ್ದೀನಿ ಅಂತೀನಿ. ವರದಕ್ಷಿಣೆ 5 ಕೋಟಿ ರೂಪಾಯಿ ಗುರು. ಆದ್ರೆ ಹುಡುಗಿಗೆ 1 ಕಣ್ಣಿಲ್ಲ. ಹುಡುಗಿಗೆ 1 ಕಣ್ಣಿಲ್ಲ, 5 ಕೋಟಿ ವರದಕ್ಷಿಣೆ. ಶಾಸ್ತ್ರಿಗಳು ಒಂದು ಕೆಲಸ ಮಾಡಿ, ಹೇಳಿ. ಇರೋದು ಇನ್ನೊಂದು ಕಣ್ಣು ಕಿತ್ ಹಾಕ್ಸಿ 10 ಕೋಟಿ ವರದಕ್ಷಿಣೆ ಕೊಡಿಸಿ. ಅಯ್ಯಪ್ಪ, ಇರೋ ಕಣ್ಣು ಕಿತ್ತಾಕೊಂತಾನಲ್ಲಪ್ಪ. For more updates, like, comment, subscribe to our channel.